ಸರ್ ಸಂಧಾನ ವಿಫಲ ಆದ ಕಾರಣ ಏನು ಸರ್? ಅವರ ಬೇಡಿಕೆ ಏನಾಗಿತ್ತು ಬಾಲಣ್ಣ ಅವ್ರ ಕುಟುಂಬದ? ಯಾಕಂದ್ರೆ 10 ಗುಂಟೆ ಜಾಗನ ಬಿಡ್ತಾರೆ ಅನ್ನೋ ನಂಬಿಕೆ ಎಲ್ಲರೂ ಇತ್ತು. ಇದು 2004ರಲ್ಲಿ ಅವ್ರು ಹಾಕಿರ್ತಕ್ಕಂಥ ಮೊಕದ್ದಮೆ. ನಮ್ದು ಅಂತ್ಯ ಸಂಸ್ಕಾರ ನಡೆದಿರೋದು 2009 ಕೋರ್ಟಲ್ಲಿ. 2009ರಲ್ಲಿ ಇದು ಮೊಕದ್ದಮೆ 2009ರಲ್ಲಿ ಸಂಸ್ಕಾರ ನಡೀತು. ಸರ್ ನಿಮ್ ಮೊದ್ಲೇ ಗೊತ್ತಿತ್ತಾ ಈ ತರ ವಿವಾದ ಆಗುತ್ತೆ ಅಂತ? ಅಂದ್ರೆ ವಿವಾದಾತ್ಮಕ ಸ್ಥಳ ಇರ್ತದೆ, ನಮಗ್ ಗೊತ್ತಿರಲಿಲ್ಲ. ನಮಗ ಅದು ಆ ಮನಸ್ಥಿತಿನೂ ಇರಲಿಲ್ಲ. ನಾನು ಎಷ್ಟೋ ಸತಿ ಪತ್ರಿಕಾಗೋಷ್ಠಿಗೂ ಹೇಳಿದ್ದೆ. ಅಪ್ಪ ಅವರ ನಮ್ಮ ಕುಟುಂಬದವರೆಲ್ಲರೂ ಇಲ್ಲಿ ಚಾಮರಾಜಪೇಟೆಯಲ್ಲಿ ಅಲ್ಲಿ ರುದ್ರಭೂಮಿ ಇದೆ, ಅಲ್ಲಿ ಸಂಸ್ಕಾರ ಎಡದ್ದು ಮಾಡಿದ್ದಾರೆ. ನಮಗ್ ತಲೆಯಲ್ಲೂ ಇರಲಿಲ್ಲ. ನಾವು ಆ ದುಃಖದಲ್ಲಿದ್ದಾಗ ನಮಗೇನು ತಲೆಯಲ್ಲಿರಲಿಲ್ಲ. ನಾವು ಅಲ್ಲೇ ಹೋಗಿ ಸಂಸ್ಕಾರ ಮಾಡಬೇಕು ಅಂತಾನೆ ನಾವು ಅನ್ಕೊಂಡಿದ್ವಿ. ಆದ್ರೆ ಆ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ರು. ನಾನೇ ಅವ್ರ ಹತ್ರ ಮಾತಾಡಿದೆ. ವಿಷ್ಣು ಸರ್ ಅವರು ತುಂಬಾ ದೊಡ್ಡ ವ್ಯಕ್ತಿ, ಅವ್ರನ್ನ ನೀವ್ ಎಲ್ಲಿ ಮಾಡ್ಬೇಕು ಅಂತಿದ್ದೀರಿ ಅಂತ ಕೇಳಿದಾಗ ನಾನು ಹೇಳ್ದೆ ಚಾಮರಾಜಪೇಟೆ ಅಂತ ಮಾಡಿದ್ವಿ. ಅಪ್ಪಾಜಿ ಅವ್ರು ಹೇಳ್ತಾ ಇದಾರೆ, ಅಪ್ಪಾಜಿ ಅಂತಂದ್ರೆ ದೇವೇಗೌಡರು ಹೇಳ್ತಾ ಇದಾರೆ, ವಿಷ್ಣು ತುಂಬಾ ದೊಡ್ಡ ವ್ಯಕ್ತಿ, ಸಕಲ ಒಂದು ಸರ್ಕಾರದ ಒಂದು ಗೌರವದಿಂದ ಅವರನ್ನು ಕಳಿಸ್ಕೊಳ್ಬೇಕು, ಜೊತೆಗೆ ಅವರಿಗೆ ಅವ್ರದೇ ಆದಂತಹ ಒಂದು ಜಾಗದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡಿಬೇಕು ಅಂತ ಹೇಳೋದು. ಅದಾದ ಮೇಲೆ ಅಂಬರೀಷ್ ಅಂಕಲ್ ಇದ್ರು ಸೇರ್ಕೊಂಡು ಅಭಿಮಾನ್ ಸ್ಟುಡಿಯೋಗೆ ಅದು ನಡೀತು. ಬೆಳಗ್ಗೆ ಆಗಿದ್ದು ಸಂಜೆ ಹೊತ್ತು ಅಂತ್ಯ ಸಂಸ್ಕಾರ ನಡೆದೇ ಹೋಯ್ತು. ಆದ್ರೆ ಅದು ವಿವಾದಾತ್ಮಕ ಸ್ಥಳ ಇದೆ ಅಂತ ಕುಟುಂಬದವ್ರಿಗೆ ಗೊತ್ತಿದ್ದಿದ್ರೆ ದಯವಿಟ್ಟು ಅಲ್ಲಿ ಮಾಡಬೇಡಿ ಅಂತಾನೆ ಹೇಳಿ. ಯಾಕಂದ್ರೆ ಅದಾದ್ಮೇಲೆ ಇಷ್ಟು ವರ್ಷಗಳ ಕಾಲ ನಾವು ಅದರ ಹಿಂದೆ ಏನು ಹೋರಾಟ ಮಾಡ್ತಾ ಇದ್ವಿ, ಅದರ ಅವಶ್ಯಕತೆ ಇರಲಿಲ್ಲ. 25 ವರ್ಷ ಬಿಟ್ಟು ಪ್ಲಾನ್ ಮಾಡ್ತಾರೆ, ತುಂಬಾ ದೊಡ್ಡ ಅದಾದ ನಂತರ ಮುಂದಿನ ಕ್ರಮ ಕೈಗೊಳ್ಬೋದಾಯ್ತಲ್ಲ, ಏಕೆ ರಾತ್ರಿ ಅವ್ರು ಮಾಡಿರೋದು ಯಾರು ಮಾಡಿದಾರೋ ಅದೇ ಗೊತ್ತಿಲ್ಲ. ಅವ್ರು ಯಾಕೆ ಮಾಡಿದಾರೆ ಅವರನ್ನು ಮುಖ್ಯ. ಈ ಒಂದು ಸುಸಂದರ್ಭದಲ್ಲಿ 75ನೇ ವರ್ಷದ ಒಂದು ಅಮೃತ ಮಹೋತ್ಸವದಲ್ಲಿ ಇದು ಇವತ್ತಂತಲ್ಲ, ಅದು ಯಾವತ್ತೂ ಕೂಡ ಅದನ್ನು ಮಾಡ್ಲೇಬಾರ್ದು. ಯಾಕಂತಂದ್ರೆ ಇದು ಒಂದು ಪುಣ್ಯ ಸ್ಥಳ, ಒಂದು ಪುಣ್ಯ ಕ್ಷೇತ್ರದ ತರಾನೇ ಅದು ಆಗಿತ್ತು. ಒಂದು ಪೂಜಾ ಸ್ಥಳ, ಎಲ್ಲರೂ ಒಂದು ತುಂಬಾ ಭಾವನೆಯಿಂದ ಅಲ್ಲಿ ಶ್ರದ್ಧೆಯಿಂದ ಬರ್ತಾರೆ, ಗೌರವವನ್ನ ಸಲ್ಲಿಸ್ತಾರೆ, ಪೂಜೆ ಸಲ್ಲಿಸ್ತಾರೆ. ಅಂತಹ ಜಾಗ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಇರೋದ್ರಿಂದ ಅದು ಮಾಡ್ಲೇಬಾರ್ದು. ಮಾತಾಡ್ತಾ ನೀವೇ ಹೇಳ್ತಾ ಇರಿ ಸರ್, ಅಂದ್ರೆ ಒಂದಷ್ಟು ಜನ ನಮ್ಮ ಕುಟುಂಬ ಮತ್ತೆ ಅಭಿಮಾನಿಗಳ ಮಧ್ಯೆ ಅಂತರ ತರುವಂತ ಕೆಲಸಗಳು ಮಾಡ್ತಾರೆ, ಅವ್ರಿಗೆ ನೀವೇನು ಅದನ್ನ ನೀವೇ ಹೇಳಬೇಕು. ನಾನು ಈ ಒಂದು ವಿಡಿಯೋ ಮುಖಾಂತರ ನನ್ನ ಕಳಕಳಿಯಿಂದ ಹಂಚ್ಕೊಂಡಿದ್ದೀನಿ, ನನ್ನ ಕಳಕಳಿಯನ್ನ ವ್ಯಕ್ತಪಡಿಸಿದ್ದೀನಿ. ದಯವಿಟ್ಟು ದೂರ ಆಗಬೇಡಿ, ನಾವೆಲ್ಲರೂ ಒಂದೇನೆ. ಆದ್ರೆ ಕೆಲವರು ಬಂದು ಈ ತರ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಬಿರುಕು ಅದು ಹೆಚ್ಚಾಗ್ತಾನೆ ಇದೆ. ಅದು ದೊಡ್ಡ ದುರಂತ. ಅವ್ರ ಉದ್ದೇಶ ಕಂಟಿನ್ಯೂ ಆಗ್ತಾನೆ ಇದೆ. ಅಭಿಮಾನಿಗಳು ಬೇಸರ, ಇವನ್ ನಮ್ಗಳಿಗೂ ಬೇಸರ ಇದನ್ನ ನೋಡುವಾಗ. ಅದಕ್ಕೇನೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಏನೇ ಹೆಸರು ನನ್ನ ನೇರವಾಗಿ ಕೇಳಿ, ಮನೆಗ್ ಬನ್ನಿ ಕೇಳಿ, ಏನೇ ಪ್ರಶ್ನೆಗಳಿದ್ರು ಕೇಳಿ, ಹೇಳ್ತೀನಿ ನಾನು. ಆದ್ರೆ ಈ ತರ ಯಾರೋ ಹೇಳಿದ್ರು, ಯಾರೋ ಕೇಳಿದ್ರು, ಇವತ್ತು ನಿಮ್ಗೆ ಹೇಳಿದಾರಲ್ಲ, ಇವತ್ತು ನಾವೇ ಹೇಳಿಸಿದೀವಿ, ನಾವೇ ಮಾಡಿಸಿದೀವಿ ಅಂತ ಆ ಅಭಿಮಾನಿಗಳು ನಿಮ್ಗೆ ಹೇಳಿದಿದ್ರೆ ಅವನ್ನೇ ಕೇಳಿ, ನಿಮ್ಗೆ ಹೇಗೆ ಗೊತ್ತಾಯ್ತು? ಆ ಅಭಿಮಾನಿಗಳು ಯಾರೋ ಅನ್ನೋದು ಗೊತ್ತಿಲ್ಲ ನಮ್ಗೆ. ಆಮೇಲೆ ನಿಜವಾಗ್ಲೂ ಅವ್ರ ಅಭಿಮಾನಿಗಳೇ ಅಲ್ಲ, ಆ ತರದ ಮಾತುಗಳನ್ನ ಹೇಳಿರೋರು ಅಭಿಮಾನಿಗಳೇ. ಕೇಳಲೇ ಇಲ್ಲ ಅವ್ರಿಗೆ. ನಿಮ್ಗೆ ಅಪ್ಪ ಅವ್ರ ಕುಟುಂಬದವ್ರ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ಲ. ಸುಮ್ನೆ ಕುಟುಂಬ ಆಯ್ತಾ ಅಪ್ಪ ಅವ್ರದ್ದು? ಪ್ರತಿಯೊಬ್ಬರನ್ನು ನಮ್ಮ ತುಂಬಾ ಪ್ರೀತಿಸ್ತಾ ಇದ್ರು ಅಪ್ಪ. ಅವ್ರು ಯಾರ ಮೇಲೆ ಪ್ರೀತಿಸ್ತಾ ಇದಾರೋ, ಯಾರನ್ನು ಪ್ರೀತಿಸ್ತಾ ಇದಾರೋ, ನೀವು ಅವ್ರನ್ನ ಗೌರವಿಸ್ತಾನೋ ಇಲ್ಲ ಅಂತಂದ್ರೆ ಏನರ್ಥ? ಭಾರತೀಯ ಅಮ್ಮವ್ರನ್ನ ಅವ್ರು ತಾಯಿ ಸ್ಥಾನ ಕೊಟ್ಟಿದ್ರು. ನೀವು ಅವ್ರ ಬಗ್ಗೆ ಹೇಗ್ ಮಾತಾಡ್ತೀರಾ? ಈಗ ವಿಷ್ಣುವರ್ಧನ್ ಅವ್ರ ಸ್ಮಾರಕ ಮೈಸೂರಿನಲ್ಲಿ ಆಗಿದೆ, ಆದ್ರೆ ಬೆಂಗಳೂರಿನಲ್ಲಿ ಆಗ್ಬೇಕು ಅನ್ನೋದು ಇನ್ನೂ ಕೂಡ ಆ ಅಭಿಮಾನಿಗಳ ಆಸೆ ಜೀವಂತವಾಗಿದೆ. ಈ ಬಗ್ಗೆ ಏನ್ ಹೇಳ್ತೀರಿ? ಆಗ್ಲಿ ಸರ್, ನಮ್ಗೆಲ್ರಿಗೂ ಸಂತೋಷನೇ ಅದು ಆಗೋ ತರ ಇದ್ರೆ. ನಾನು ಅದಕ್ಕೆ ಹೇಳಿದ್ದೆ ನಿಮ್ಗೆ 2 ವಿಡಿಯೋಗಳನ್ನ ಯಾಕೆ ಕಳ್ಸಿದೀನಿ ಅಂತಂದ್ರೆ ಅದಕ್ಕೆ. ಆ ಮೊದಲ ವಿಡಿಯೋದಲ್ಲಿ ಕೆಲವು ವರ್ಷಗಳ ಹಿಂದೆ ಅಂತ ನಾನು ಏನ್ ಹಾಕಿದೀನಿ ಅದರಲ್ಲಿ ಕೇಳ್ಕೊಂಡಿದ್ದೀನಿ, ನಾನು ಅಭಿಮಾನಿಗಳಲ್ಲೇ ಕೇಳ್ಕೊಂಡಿದ್ದೀನಿ. 6.5 ವರ್ಷ ಪ್ರಯತ್ನ ಆದ್ಮೇಲೆ ಅಭಿಮಾನಿಗಳ ಜೊತೆಗೆ ಚರ್ಚೆ ಮಾಡುವಾಗಲೂ ನಾನು ಹೇಳ್ಕೊಂಡಿದ್ದೀನಿ,
ನೀವುಗಳು ಪ್ರಯತ್ನ ಪಡಿ. ಪ್ರಯತ್ನ ಪಟ್ಟಾಗ ನೀವು ಏನಾದ್ರು ಒಂದು ಅರ್ಧ ಹೆಜ್ಜೆ ಏನಾದ್ರು ನಾವು ಮುಂದೆ ಹೋಗ್ತಾ ಇದೀವಿ ಅಂತ ನಮ್ಗೆ ಅನ್ಸಿದ್ರೆ ನಾವು ಮತ್ತೆ ಇಲ್ಲೇ ಪ್ರಯತ್ನ ಪಡೋಣ. ತಿರ್ಗಾ ಸರ್ಕಾರದ ಹತ್ರ ಹೋಗ್ತೀವಿ, ಮಾತಾಡ್ತೀವಿ, ಇಲ್ಲೇ ಪ್ರಯತ್ನ ಮಾಡೋಣ. ಒಬ್ಬ ಮೇರು ನಟನ ಕುಟುಂಬಸ್ಥರಿಗೆ ಸಮಾಧಿ ಸ್ಥಳ ಸಿಕ್ಕಂತ ಒಂದು ಜಾಗ ಅಥವಾ ಅವಕಾಶ ಮತ್ತೊಬ್ಬ ಮೇರು ನಟನಿಗೆ ಅಂದ್ರೆ ವಿಷ್ಣುವರ್ಧನ್ ಅವರಿಗೆ ಸಿಗ್ಲಿಲ್ಲ, ಯಾಕೆ? ನಾನೇನ್ ಹೇಳಿ, ಅದು ನೀವುಗಳೇ ಕಂಡುಹಿಡಿಯಬೇಕಾಗಿತ್ತು. ದುರಂತ ಅಷ್ಟೇ, ದುರಂತ ಸಾಕು. ಎಲ್ಲದಕ್ಕೂ ನಾವು ಅದಕ್ಕೆ ನಾನು ಹೇಳ್ತೀನಿ, ನಾನು ಕರ್ನಾಟಕ ರತ್ನ ಕೇಳಿದ್ದೀನಿ. ಈಗ ನೀವು ಕೇಳಿದ್ರಲ್ಲ ಪ್ರಶ್ನೆ, ನನ್ನ ಪ್ರಶ್ನೆ ಕೂಡ ಆಗಿದೆ, ನಾನು ಕೇಳಿದ್ದೀನಿ. ಆಮೇಲೆ ನಾನು ಒಬ್ಬ ನಟನಾಗಿ ಕೂಡ ಕೇಳಿದ್ದೀನಿ. ಕೇವಲ ಅಪ್ಪ ಅವ್ರಿಗಂತ ಅಷ್ಟೇ ಅಲ್ಲ, ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಾಧಕರನ್ನ ಗುರುತಿಸೋ ಕೆಲಸ ನಮ್ದೇ. ನಾವೇ ಅವ್ರನ್ನ ಗುರುತಿಸದೆ ಹೋದ್ರೆ ಇನ್ಯಾರು ಗುರುತಿಸ್ತಾರೆ? ಮುಂದಿನ ಪೀಳಿಗೆನವ್ರಿಗೆ ಏನ್ ಮಾದರಿ? ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ನಮಗೇ ಗೌರವ ಇಲ್ಲದೆ ಹೋದ್ರೆ ಅಥವಾ ನಾವೇ ಗೌರವ ಸಲ್ಲಿಸದೆ ಹೋದ್ರೆ ಯಾರು ಸಲ್ಲಿಸ್ತಾರೆ? ಸರ್, ಇಂತ ಧೀಮಂತ ನಾಯಕರಿಗೆ ಆಗ್ಲಿ ಅಥವಾ ಚಿತ್ರರಂಗದಲ್ಲಿ ನಟರಿಗೆ ಅಥವಾ ಈ ತರ ಒಂದು ಅನ್ಯಾಯ ಆದಾಗ, ಈ ತರ ಒಂದು ಘಟನೆ ನಡೆದಾಗ ಚಿತ್ರರಂಗದವ್ರು ಯಾರು ಧ್ವನಿ ಎತ್ತಲ್ಲ ಅನ್ನೋ ಆರೋಪ ಇದೆ. ನಾನು ಚಿತ್ರರಂಗದ ಪರವಾಗಿ ನಾನೇ ಧ್ವನಿ ಎತ್ತುತ್ತೇನೆ, ಅವರೆಲ್ಲರ ಪರವಾಗಿ ನಾನು ಧ್ವನಿ ಎತ್ತುತ್ತೇನೆ. ನಾನು ಕೆಲವು ದಿನಗಳ ಹಿಂದೆ, 2 ತಿಂಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ನನ್ನ ಲೇಖನ ಕೂಡ ಬಂದಿದೆ. ನಾನು ಹೇಳಿದ ಈಗ ಈ ಸ್ಮಾರಕದ ವಿಷಯವಷ್ಟೇ ಗೌರವ ಸಲ್ಲಿಸೋದಕ್ಕೆ ಪ್ರತಿಯೊಬ್ಬ ಕಲಾವಿದ, ಪ್ರತಿಯೊಬ್ಬ ತಂತ್ರಜ್ಞ, ಯಾರ್ಯಾರು ಸಾಧಕರಿದ್ದಾರೆ ಗೌರವಿಸಿ ನಮ್ಮ ಚಿತ್ರರಂಗ ಬೆಳೆಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅದನ್ನು ನಾನು ಲೇಖನದಲ್ಲಿ ಬರ್ತಿದ್ದೆ. ನಮ್ಮ ಚಿತ್ರರಂಗದ ಇತಿಹಾಸ ಏನಿದೆ, ಆ ಚಿತ್ರರಂಗದ ಇತಿಹಾಸ ಒಂದು ಎಕ್ಸಿಬಿಷನ್ ತರದ್ದು ಒಂದು ದೊಡ್ಡ ಒಂದು ಕಟ್ಟಡದಲ್ಲಿ ಅದು ತೋರಿಸಿ, ಇಡೀ ಒಂದು ನಮ್ಮ ಪ್ರವಾಸ ಏನಿದೆ ಎಲ್ಲಾ ಸಿನಿಮಾಗಳದ್ದು ಛಾಯಾಚಿತ್ರಗಳನ್ನ ಹಾಕಿ, ಅವರುಗಳ ಹೆಸರುಗಳನ್ನ ಹಾಕಿ, ಪಟಗಳನ್ನ ಹಾಕಿ, ಎಲ್ರನ್ನು ಮೆರೆಸಿ ನಮ್ಮ ಕಲಾವಿದರನ್ನ, ನಮ್ಮ ತಂತ್ರಜ್ಞಾನ, ನಿರ್ದೇಶಕರನ್ನ ಮೆರೆಸ್ಬೇಕು ನಾವು. ಇಲ್ಲಾಂದ್ರೆ ನಮ್ಮ ಸಿನಿಮಾ ಹೇಗೆ ಓಡುತ್ತೆ? ಬೇರೆ ಭಾಷೆ ಸಿನಿಮಾಗಳು ಯಾಕೆ ಕೊಡ್ತಾರೆ ಹೇಳಿ? ಅವ್ರ ಕಲಾವಿದರನ್ನ ಅವ್ರು ಮೆರೆಸ್ತಾರೆ, ಅವ್ರ ನಿರ್ದೇಶಕರನ್ನ ಅವ್ರು ಮೆರೆಸ್ತಾರೆ, ಇಂಥವ್ರು ಅಂಥವ್ರು ಅಂತ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.